ಕಳೆದ ಒಂದು ವಾರದಿಂದ ಕರ್ನಾಟಕ ಗಡಿ ಭಾಗದಲ್ಲಿ ಪಂಚಗಂಗಾ, ದತ್ತ ಜವಾಹರ್, ವೆಂಕಟೇಶ್ವರ ಸೇರಿದಂತೆ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಹಂಗಾಮು ಪ್ರಾರಂಭವಾಗಿದ್ದು, ಕಬ್ಬು ಸಾಗಿಸುವ ಲಾರಿ, ಟ್ರ್ಯಾಕ್ಟರ್, ಟ್ರಾಲಿ, ಚಕ್ಕಡಿಗಳ ಸಂಚಾರ ಹೆಚ್ಚಾಗಿದ್ದರಿಂದ ಚಿಕ್ಕೋಡಿ ಈಚಲಕರಂಜಿ ಮಾರ್ಗದಲ್ಲಿ ಕಬ್ಬು ಸಾಗಿಸುವ ವಾಹನಗಳ ಸಂಖ್ಯೆಯೂ ಹೆಚ್ಚಾಗಿದ್ದು, ಅಪಘಾತ ಸಂಭವಿಸುವ ಸಾಧ್ಯತೆ ಗಮನದಲ್ಲಿಟ್ಟುಕೊಂಡು ಸದಲ್ಗಾ ಪೊಲೀಸ್ ಠಾಣೆಯ ಪಿಎಸ್ಐ ಆರ್.ವೈ. ಬೀಳಗಿ ಇವರ ನೇತೃತ್ವದಲ್ಲಿ ಬೆಡಕಿಹಾಳ್ ಹಾಗೂ ಬೋರ್ಗಾಂವ್ ಸರ್ಕಲ್ನಲ್ಲಿ ಟ್ರ್ಯಾಕ್ಟರ್ ಟ್ರಾಲಿಗಳಿಗೆ ರಿಫ್ಲೆಕ್ಟರ್ ಅಳವಡಿಸಿ ಚಾಲಕರಲ್ಲಿ ಜನಜಾಗೃತಿ ಮೂಡಿಸಿದರು. ಇದೇ ವೇಳೆ ಸದಲ್ಗಾ ಪಿಎಸ್ಐ ಬೀಳಗಿ ಮಾತನಾಡಿ, ಮಾಸ್ಕ್ ಇಲ್ಲದೆ ವಾಹನ ಚಲಿಸುವುದು, ರಿಫ್ಲೆಕ್ಟರ್ ಹಾಕದೆ ಕರ್ಕಶ ಶಬ್ದದೊಂದಿಗೆ ಟೇಪ್ ಹಚ್ಚಿ ವಾಹನ ಚಲಿಸುವುದು, ಕುಡಿದು ವಾಹನ ಚಲಿಸುವುದು ಸೇರಿದಂತೆ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿ ವಾಹನ ಚಲಾಯಿಸಿದರೆ ದಂಡ ನೀಡಬೇಕಾಗುತ್ತದೆ, ಎಚ್ಚರ ಇರಲಿ ಎಂದು ತಿಳಿಸಿದರು. ಇದು ಅಲ್ಲದೆ ಬೋರ್ಗಾಂವ್ ವೃತ್ತದಲ್ಲಿ 4 ರಸ್ತೆಗಳು ಕೂಡಿದ್ದರಿಂದ ವಾಹನಗಳ ಓಡಾಟ ಹೆಚ್ಚಾಗಿದ್ದು ಅಪಘಾತಗಳು ಸಂಭವಿಸುತ್ತಿವೆ. ಇದಕ್ಕಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ವೃತ್ತದಲ್ಲಿ 4 ದಿಕ್ಕಿಗೆ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದ್ದು, ಪಿಎಸ್ಐ ಆರ್.ವೈ. ಬೀಳಗಿ ಕ್ಯಾಮೆರಾದಲ್ಲಿ ದೃಶ್ಯಗಳನ್ನು ವೀಕ್ಷಿಸಿದರು. ಈ ಸಂದರ್ಭದಲ್ಲಿ ಎಎಸ್ಐ ವಿಶ್ವನಾಥ್, ಎಸ್ ಹಜ್ಜಿ, ಎಎಸ್ಐ ಜಮಾದಾರ್, ಸುರೇಶ್ ಹೂಗಾರ್, ಎಸ್ಸಿ ಮಠಪತಿ, ಲೇಡೀಸ್ ಹವಾಲ್ದಾರ್ ಕ್ರಾಂತಿ ಹಾಗೂ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು. ಪ್ರತಿನಿಧಿ ಎಂಬಿ ಚಿಂಚನೆ, ಸತ್ಯಂ ಟಿವಿ, ಸದಲಗಾ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.